ಜ್ಞಾನಿಗಳ ಸಭೆ ಆಗಿದೆ ಇವತ್ತು. ನಿಜವಾಗಿಯೂ ಬಸವಣ್ಣನವರ ಅನುಯಾಯಿಗಳ ಸಭೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು. ನಿಜವಾಗ್ಲೂ ಎಷ್ಟೇ ನೀವು ಕಡಿಮೆ ಸಂಖ್ಯೆಯಲ್ಲಿ ಅದಿದೆ ಅಂತ ನಾವು ಬೇಜಾರು ಪಡ್ಕೋಬಾರ್ದು. ಎಷ್ಟು ಕಡಿಮೆ ಸಂಖ್ಯೆ ಇರ್ತದಲ್ಲ ಅದು ನಿಜವಾದ ಬಸವಣ್ಣನ ಅನುಯಾಯಿಗಳು ಮತ್ತು ಗಟ್ಟಿ ಕಾಡು ಸ್ವಚ್ಛ ಮನಸ್ಸಿನ ಸಾಹಿತ್ಯ ಮಣಿಗಳು, ಅಕ್ಷರ ಜ್ಞಾನವನ್ನು ಹೊಂದಿದ್ದ ಸಾಹಿತ್ಯ ಮಣಿಗಳು ನೀವು ಕೂತು ಮಾಡಿದ್ರಿ. ಎಲ್ಲರೂ ಜ್ಞಾನವಂತರೇ ಇದ್ರೆ. ಮನುಷ್ಯನ ನಾವು ಹೇಳ್ತೀವಿ, ಆಗಿನ ಮಹಾತ್ಮರು ಕೂಡ ಹೇಳಿದ್ದಾರೆ, ಪುಸ್ತಕದ ಜ್ಞಾನಕ್ಕಿಂತ ಮಸ್ತಕದ ಜ್ಞಾನ ಬಹಳ ದೊಡ್ಡದು ಅಂತ. ಇವತ್ತ ಅಂತ ಮಸ್ತಕದ ಜ್ಞಾನ ಬಹಳ ದೊಡ್ಡದು ಅಂತ ಹೇಳಿದಂತ ಅಪ್ಪವರ ಏನು ಪುಣ್ಯಕ್ಷೇತ್ರ ಇದೆ ಇಲ್ಲಿ ಇವತ್ತಿಲ್ಲಿ ಶಿವಕುಮಾರ್ ಅಪ್ಪಾಜಿಯವರ ಸಿದ್ಧಗಂಗಾ ಒಂದು ಸಂಸ್ಥೆಯಲ್ಲಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ನೀವೆಲ್ಲರೂ ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳಿ ಇಚ್ಛೆ ಪಡ್ತಾರೆ. ಪುಣ್ಯವಂತರು. ಸಿದ್ಧಗಂಗಾ ಶಿವಯೋಗಿಗಳು ತಮ್ಮ ಜೀವಿತ ಕಾಲದಲ್ಲಿ ಬಸವಣ್ಣವರ ಏನು ಕಾಯಕ ಯೋಗಿ ಅಂತ ಬಸವಣ್ಣವರು ಹೇಳಿದ್ರಲ್ಲ, ನಿಜವಾದ ಈ ಭೂಮಿ ಮೇಲೆ ಕಾಯಕ ಯೋಗಿಗಳಾಗಿದ್ದೇ ಶಿವಕುಮಾರ ಅಪ್ಪಾಜಿ, ಸಿದ್ಧಗಂಗಾ ಶ್ರೀಗಳು. ಬಸವಣ್ಣನವರು ಹೇಳಿದಂತ ಕಾಯಕವನ್ನು ಮಾಡಿ ಬಂದಿದ್ರಿದ್ರೆ 111 ವರ್ಷ ಬಾಳಿದರು. 111 ವರ್ಷ. ನಮಗೆ ನಿಮಗೆ ಸಾಧ್ಯ ಇದೆ ಅಂದ್ರೆ 111 ವರ್ಷ ಬಾಳಿಕೆಗೆ ಸಾಧ್ಯ ಇದೆ. ಯಾವ ವಿಭೂತಿ 3 ಬಳ್ಳಿಯಿಂದ ಹಚ್ತಿರಲ್ಲ ಅದನ್ನ ತಿರುಗಿಸಿ ನೋಡ್ರಿ 111 ವಿಭೂತಿ ಹಚ್ಕೊತಿಲ್ಲ 3 ಬಳ್ಳ. ಹಿಂಗೆ ನೋಡಿ ಸ್ವಲ್ಪ ಕ್ರಾಸ್ ಮಾಡಿ ಇದಕ್ಕೆ ತೋರಿಸ್ರಿ 111. ಅದನ್ನ ಹಣೆ ಮೇಲೆ ಹಚ್ಚೋದ್ರೆ ಯಾವತ್ತೂ ಬರೀತಿದ್ರು. ಅದಕ್ಕೆ 111 ವರ್ಷ ಬಾಳಿದರು. ವಿಭೂತಿಯ ಶಕ್ತಿಯ ಮಹಿಮೆ ಬಸವಣ್ಣನವರು ಅವರು ಕೂಡ ನಿರಂತರ